ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಜೈಸ್ ಗ್ಯಾಲೆ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಮಳೆ ಬರೋ ಹಾಗಿತ್ತು. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುವಾಗ ಏನು ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಾನು ಕಿಚನ್ನಿಗೆ ಬಂದಾಗ ನಾನು ನೋಡಿದ್ದು ಕಡಲೆಪುರಿ. ಹಾಗೆ ಮನೇಲಿ ಮಾವಿನಕಾಯಿ ಮತ್ತು ಸೌತೆಕಾಯಿ, ಕ್ಯಾರೆಟು ಎಲ್ಲ ರೀತಿ ತರಕಾರಿಗಳು ಇತ್ತು. ಸೊ ನಾನು ಇದನ್ನೆಲ್ಲ ನೋಡಿದಾಗ ಒಂದು ಈಸಿಯಾಗಿ ಬೇಲ್ಪುರಿ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಇದು ಬೇಲ್ಪುರಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಸೊ ತರಕಾರಿಗಳನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಕ್ಯಾರೆಟ್ ಮತ್ತು ಮಾವಿನಕಾಯಿನ ಮಾತ್ರ ತುರಿದಿಟ್ಕೊಂಡೆ. ಕ್ಯಾರೆಟ್ ನಾನು ಪೂರ್ತಿನೇ ಹಾಕಿದ್ದೀನಿ, ಬಿಕಾಸ್ ಅದು ತರಕಾರಿ ಆಗಿರೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅಂತ ಪೂರ್ತಿ ತುರಿದು ಹಾಕಿದ್ದೀನಿ. ನಾನು ಶಾಸ್ತ್ರಕ್ಕೆ ಹಾಕಲ್ಲ, ಎಲ್ಲನೂ ಜಾಸ್ತಿನೇ ಹಾಕ್ತೀನಿ. ಸೊ ಇವಾಗ ನಾನೊಂದು ಪಾತ್ರೆಗೆ ಅಷ್ಟು ಕಟ್ ಮಾಡಿ ಮತ್ತು ತುರಿದಿಟ್ಕೊಂಡಿರೋ ಅಷ್ಟು ತರಕಾರಿನ ಒಂದು ಪಾತ್ರೆಗೆ ಹಾಕ್ಕೊಂಡು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕಬೇಕು, ಯಾಕೆ ಅಂತಂದರೆ ನಾವು ಏನೇನು ತರಕಾರಿಗಳು ಹಾಕ್ತೀವಿ ಮತ್ತು ನೆಕ್ಸ್ಟ್ ಏನು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ತೀವಿ ಅದೆಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ ನಾನು ಎಣ್ಣೆನ ಹಾಕ್ತೀನಿ. ಈಗ ನಾನು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತೀನಿ. ಇದು ರುಚಿಗೆ. ನಾನು ಆಲ್ರೆಡಿ ಸಾಲ್ಟ್ ಕಡಲೆಪುರಿನ ತೊಗೊಂಡಿರೋದ್ರಿಂದ ಉಪ್ಪು ಕಡಿಮೆನೇ ಹಾಕ್ತಾಯಿದ್ದೀನಿ. ನೀವು ಸಪ್ಪೆ ಕಡಲೆಪುರಿ ತೊಗೊಳ್ಬೋದು. ಆಮೇಲೆ ಚಿಲ್ಲಿ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು 1/4 ಹೋಳಷ್ಟು ನಿಂಬೆಹಣ್ಣು ರಸನೂ ಹಿಂಡ್ಕೊಳ್ಬೋದು. ಆಮೇಲೆ ನಿಪ್ಪಟ್ಟು, ಚೌಚೌ, ಕಾಂಗ್ರೆಸ್ ಕಡಲೆ ಬೀಜ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ನಾನು ಅದು ಯಾವುದೂ ಇರಲಿಲ್ಲ, ಇರೋ ಅಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ. ಸೊ ಅದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸೊ ಮನೇಲಿದ್ದಂಥ ಕಡಲೆಪುರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅದರೊಳಗಡೆ ನಾನಿಲ್ಲಿ ಆವಾಗಲೇ ಹೇಳ್ದಂಗೆ ಉಪ್ಪಿರೋ ಕಡಲೆಪುರಿನ ತೊಗೊಂಡಿದ್ದೀನಿ, ಬಿಕಾಸ್ ನಾನು ಇದು ಬೇರೆ ಏನೋ ಮಾಡಬೇಕು ಅಂತ ತೊಗೊಬಂದಿದ್ದು. ಸೊ ಸಡನ್ನಾಗಿ ಕಾಣ್ತಲ್ಲ ಅಂತ ನಾನು ಇವಾಗ ಅದೇ ಕಡಲೆಪುರಿನಲ್ಲೇ ಬೇಲ್ಪುರಿನ ಮಾಡ್ತಾಯಿದ್ದೀನಿ. ನೀವು ಸಪ್ಪೆ ಕಡಲೆಪುರಿನೂ ತೊಗೊಂಡ್ಬಂದು ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ಕಡಲೆಪುರಿ ಮತ್ತು ಕೆಳಗಡೆ ಇದ್ದಂಥ ತರಕಾರಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ಸೌಟ್ನಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಪೂರ್ತಿ ಮಿಕ್ಸ್ ಆಗಬೇಕು, ಆವಾಗಲೇ ಪ್ರತಿಯೊಂದು ಅಗಳಿಗೂ ಅದು ಅಂಟ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ, ನೋಡ್ತಿದ್ರೇ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೊ ಸರ್ವ್ ಮಾಡ್ಕೊಳ್ತೀನಿ. ನೀವು ನೋಡಿದ್ರಲ್ಲ ಮನೇಲಿ ಹೀಗೆ ಏನಾದರೂ ಸಿಂಪಲ್ಲಾಗಿ, ಈಸಿಯಾಗಿ ಆ್ಯಂಡ್ ಹೈಜಿನಾಗಿ ಮನೇಲಿ ಹೇಗೆ ಬೇಲ್ಪುರಿ ಮಾಡ್ಕೊಳ್ಳೋದು ಅಂತ ನೀವು ಟ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಟೀ ಟೈಮ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಒಳ್ಳೆ ವೆದರ್ನ ಎಂಜಾಯ್ ಮಾಡಿಕೊಂಡು ಇಷ್ಟವಾದ ಟೀನ ಕುಡ್ಕೊಂಡು ಇಷ್ಟವಾದ ಜೊತೆ ಹರಟೆ ಹೊಡ್ಕೊಂಡು ಈ ಬೇಲ್ಪುರಿನ ತಿಂತಾಯಿದ್ರೆ ಲೈಫ್ ಎಷ್ಟು ಚಂದ ಅಲ್ವಾ ಅಂತ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ.